Hello everyone, welcome to Sanmark Classes. ಹರಿಹರೆಯಕ್ಕೆ ಪ್ರವೇಶ ಪಾಠದ 5ನೇ ಪ್ರಶ್ನೆ. ವೀರ್ಯಾಣು ಮತ್ತು ಅಂಡಾಣುವಿನ ಸಂಯೋಗ ಪ್ರಕ್ರಿಯೆ. ಮಕ್ಕಳೇ, ನಿಮಗೆ ಗೊತ್ತಿದೆ ವೀರ್ಯಾಣು ಮತ್ತೆ ಅಲ್ವಾ? ವೀರ್ಯಾಣುಗಳು ವೃಷಣಗಳಿಂದ ಉತ್ಪತ್ತಿಯಾಗುವಂತದ್ದು. ಇವುಗಳು ಗಂಡು ಲಿಂಗ ಅಂತ ಹೇಳ್ತೀವಿ. ಅಂಡಾಣುಗಳು ಅಂಡಾಶಯದಿಂದ ಉತ್ಪತ್ತಿಯಾಗುವಂತದ್ದು. ಇವು ಹೆಣ್ಣು ಲಿಂಗಾಣು ಆಗಿರ್ತದೆ. ಇವೆರಡೂ ಸಂಯೋಗಗೊಳ್ಳುವಂತಹ ಪ್ರಕ್ರಿಯೆ. ಅಂಡಾಣುವನ್ನ ವೀರ್ಯಾಣು ಸಂಯೋಗಗೊಳ್ಳುವಂತಹ ಪ್ರಕ್ರಿಯೆ ಏನಂತ ಕರಿತೀವಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಒಳನಾಟುವಿಕೆ. ಒಳನಾಟುವಿಕೆ ತಪ್ಪಾದ ಉತ್ತರವಾಗಿರುತ್ತೆ. ನಿಷೇಚನ ಹೌದು. ಸರಿಯಾದ ಉತ್ತರ ಆಪ್ಷನ್ ಬಿ ನಿಷೇಚನ. ವೀರ್ಯಾಣು ಮತ್ತು ಅಂಡಾಣುವಿನ ಸಂಯೋಗ ಪ್ರಕ್ರಿಯೆಯನ್ನ ನಿಷೇಚನ ಅಂತ ಕರಿತೀವಿ. ನಿಷೇಚನಗೊಂಡಂತಹ ವೀರ್ಯಾಣು ಮತ್ತೆ ಅಂಡಾಣು ಏನ್ ಮಾಡುತ್ತೆ, ನೆಕ್ಸ್ಟ್ ಯುಗ್ಮಜವನ್ನ ಉಂಟು ಮಾಡಿರುತ್ತೆ. ಋತುಸ್ರಾವ ಇಲ್ಲ, ತಪ್ಪಾದ ಉತ್ತರ. ಋತುಸ್ರಾವ ಅಲ್ಲ. ರೂಪ ಪರಿವರ್ತನೆ ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ನಿಷೇಚನ. ಇಲ್ಲಿ ಒಳನಾಟುವಿಕೆ ಅಂದ್ರೆ ಏನು? ಆ ಯುಗ್ಮಜ ಏನುಂಟಾಗಿರ್ತದಲ್ಲ ಅದು ಹೋಗಿ ಗರ್ಭಾಶಯದಲ್ಲಿ ಹೋಗಿ ಅಂಟುಕೊಳ್ಳುತ್ತದಲ್ಲ ಹೆಚ್ಚಿನ ಪೋಷಣೆಯನ್ನ ಪಡೆಯಲಿಕ್ಕೋಸ್ಕರ, ಅದನ್ನ ಒಳನಾಟುವಿಕೆ ಅಂತ ಕರಿತೀವಿ. ಅದೇ ತರ ಋತುಸ್ರಾವ ಅಂದ್ರೆ ಈಗ ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯಲ್ಲಿ ಬಂದ ತಕ್ಷಣ ಋತುಚಕ್ರ ಪ್ರಾರಂಭವಾಗುತ್ತೆ. ಈಗ ನಿಷೇಚನಗೊಳ್ಳದೆ ಇದ್ರೆ ಅಂಡಾಣುವಿಗೆ ವೀರ್ಯಾಣು ಬಂದು ಸೇರ್ಲಿಲ್ಲ, ಅಲ್ಲಿ ಸಂಯೋಗ ಪ್ರಕ್ರಿಯೆ ಆಗ್ಲಿಲ್ಲ ಅಂದ್ರೆ ಆ ಗರ್ಭಾಶಯ ಏನು ಸಿದ್ಧತೆ ಮಾಡಿಕೊಂಡಿತ್ತಲ್ಲ ಅಲ್ಲಿ ಮಂದವಾದಂತಹ ರೂಪದಲ್ಲಿ ಹಾಗೆ ಲೋಳೆಯ ರೂಪದಲ್ಲಿ ಅದನ್ನ ಹೊರಗೆ ಹಾಕ್ತದೆ ಯೋನಿಯ ಮೂಲಕ. ಅದನ್ನ ಋತುಸ್ರಾವ ಅಂತ ಕರೆಯಲಾಗುತ್ತೆ. ರೂಪ ಪರಿವರ್ತನೆ ಅಂದ್ರೆ ಈಗ ನೀವು ಕೆಲವೊಂದು ಕೀಟಗಳನ್ನ, ರೇಷ್ಮೆ ಹುಳು ಇರಬಹುದು ಅಥವಾ ಕಪ್ಪೆಯನ್ನೆಲ್ಲ ನೋಡಿದ್ರೆ ಹೌದು ಮೊಟ್ಟೆ ರೂಪದಲ್ಲಿ ಇರ್ತದೆ. ಅದಾದ್ಮೇಲೆ ಮೀನ್ ತರ ಕಾಣ್ತದೆ, ಸ್ವಲ್ಪ ಬಾಲ ಎಲ್ಲ ಸರಿಯಾಗಿ ಆಮೇಲೆ ಅದು ಬೆಳೆದು ಕಪ್ಪೆ ಆಗ್ತದೆ. ಅದನ್ನ ರೂಪ ಪರಿವರ್ತನೆ ಅಂತ. ಅದನ್ನ ಗೊದಮೊಟ್ಟೆ ಬೆಳೆದಿರುವಂತಹ ಗೊದಮೊಟ್ಟೆ ಹಾಗೆ ಪ್ರೌಢ ಕಪ್ಪೆಯಾಗಿ ಬದಲಾವಣೆಗೊಳ್ಳುವಂಥದ್ದು, ಅದನ್ನ ರೂಪ ಪರಿವರ್ತನೆ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಥ್ಯಾಂಕ್ ಯು.